NGO ಸಂಸ್ಥೆ ವತಿಯಿಂದ ಇವತ್ತು ಒಂದು ಬದಲಾವಣೆಯ ಪರ್ವದ ಒಂದು ಪ್ರದರ್ಶನ ಇಲ್ಲಿ ಆಗ್ತಾ ಇದೆ. ಈ ಒಂದು ಮಾತನಾಡುವಾಗ ಕೆಲವೊಂದಿಷ್ಟು ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಏನಿದು ಇನ್ವಾಲ್ವ್ ಸಂಸ್ಥೆ ಮತ್ತು ಇನ್ವಾಲ್ವ್ ಸಂಸ್ಥೆಯ ಯಾವ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಗಣಿತದ ಬಲವರ್ಧನೆಗಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥದ್ದು ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಭಾಳ ಪ್ರಮುಖವಾಗಿ 5 ಅಂಶಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಒಂದು ಸಹವರ್ತಿ ಕಲಿಕೆಯ ಪರಿಕಲ್ಪನೆಯ ಅಡಿಯೊಳಗೆ ಗುಂಪುಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಗುಂಪುಗಳನ್ನು ರಚನೆ ಮಾಡಿದ ನಂತರ ಆಯಾ ತರಗತಿಗೆ ಅನುಗುಣವಾಗಿ ಕಲಿಕಾಂಶಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು. ಈ ಗುಂಪು ಇವತ್ತು ನಾವು ಕಾಣ್ಬೋದು. ಒಟ್ಟಾರೆಯಾಗಿ ಈ ಸಹವರ್ತಿ ಕಲಿಕೆ ಅನ್ನುವಂಥದ್ದು ಮಕ್ಕಳ ಕಲಿಕಾ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚಿನ ಆಸಕ್ತಿಯಿಂದ ತೊಡಗಿಸಿಕೊಳ್ಳಲಿಕ್ಕೆ ಅತ್ಯಂತ ಅನುಕೂಲಕರವಾಗಿರುವಂಥದ್ದು. ಕಡಿಮೆ ಸಂಖ್ಯೆಯ ಮಕ್ಕಳಿರುವಂತಹ ಶಾಲೆಗಳಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಯಲ್ಲಿ ಬರ್ತದೆ ಅನ್ನೋದು ನಮಗೆಲ್ಲರ ಗಮನಕ್ಕೆ ಬಂದಿರುವಂಥದ್ದು. ಕಳೆದ ವರ್ಷ ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 9ನೇ ತರಗತಿವರೆಗೆ ಇದನ್ನು ಮುಂದುವರಿಸಿ ಅಂತೇಳಿ ನಮಗೆಲ್ಲ ಸಲಹೆಯನ್ನು ನೀಡಿದ್ರು. ಪ್ರಾರಂಭದಲ್ಲಿ 4ರಿಂದ 5ನೇ ತರಗತಿವರೆಗೆ ಮಾತ್ರ ಇತ್ತು. ನಾವು 10ನೇ ತರಗತಿಯಲ್ಲಿ ಬಡ್ಡಿ ಬೇರಿಂಗ್ ಅಂತ ಹೇಳೋ ಕಾನ್ಸೆಪ್ಟನ್ನು ಮಾನ್ಯ ಡೈರೆಕ್ಟ್ ಪ್ರಾಚಾರ್ಯರು ಮತ್ತು ನಮ್ಮ ಆಯುಕ್ತರು ನೀಡಿರುವ ಪ್ರಯುಕ್ತ ಅದು 10ನೇ ತರಗತಿಗೆ ಬರುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಂತರದ ತರಗತಿಗೆ ಮುಂದುವರಿಸಿ ಅಂತಂದು ಹೇಳಿದರು. ಹಿರಿಯ ಪ್ರಾಥಮಿಕ ಶಾಲೆ ಎರಡೋಣದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲಿಗೆ ಸಹವರ್ತಿ ಕಲಿಕೆ ಎಂದರೆ ವಿದ್ಯಾರ್ಥಿಗಳು ಪರಸ್ಪರವಾಗಿ ಸಹಕಾರದಿಂದ ಗುಂಪಾಗಿ ಕಲಿಯುವ ಕಲಿಕೆ ಒಂದು ವಿಧಾನವಾಗಿದೆ. ಸರಳವಾಗಿ ಹೇಳುವುದೇನೆಂದರೆ ಸ್ನೇಹಿತರೊಂದಿಗೆ ಸೇರಿ ಒಟ್ಟಾಗಿ ಕಲಿಯುವ ಒಂದು ಕಲಿಕೆಯಾಗಿದೆ. ಇದರ ಮುಖ್ಯ ಲಕ್ಷಣಗಳೆಂದರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಕಲಿಯುತ್ತೇವೆ. ಪರಸ್ಪರವಾಗಿ ಶಾಲೆಯಲ್ಲಿ ಈಗ ಎಲ್ಲರೂ ಟೀಚರ್ಸ್ ಪಾಠ ಮಾಡಿರ್ತಾರೆ ಸರ್, ಅವ್ರಿಗೆ ಏನು ಬರಲ್ಲ ಅಂತ ಅವರು ಕಲಿಬೇಕಂತ ಅವ್ರ ತರ ಇದ್ರೆ ನಾವೇನು ಕಲಿಯಕ್ಕಾಗಲ್ಲ ಸರ್. ಅದಕ್ಕಂತಂದು ನಮಗಂತ ಗುಂಪು ಮಾಡ್ತಾರೆ ಸರ್. ಆ ಗುಂಪಿನಲ್ಲಿ ಅವರು ಯಾವ ಹಂತಕ್ಕಿದ್ದಾರೆ ಅಂದ್ರೆ ಸಂಖ್ಯೆಯ ಹಂತಕ್ಕಿದ್ದಾರಾ ಇಲ್ಲ ಸಂಕಲನ ಹಂತಕ್ಕಿದ್ದಾರಾ, ಯಾವುದೇ ಸಬ್ಜೆಕ್ಟ್ನಾಗಾದ್ರೆ ಯಾವ ಹಂತಕ್ಕಿದ್ದಾರೆ ಅಂತ ತಿಳ್ಕೊಂಡು ನಮಗ್ ಬರೋರ್ನ ಗುಂಪು ಮಾಡಿ ಹೇಳ್ಕೊಟ್ರೆ ನಮ್ಮ ಜೋಡಿ ನಮ್ಮ ಜೊತೆನೆ ಅವ್ರನ್ನ ಕರ್ಕೊಂಡು ಹೋಗೋದಾಗುತ್ತೆ ಸರ್. ಅಂದ್ರೆ ಅವರು ಕಲ್ತಾಗುತ್ತೆ, ನಾವು ಕಲ್ತಾಗುತ್ತೆ, ನಾವು ಅದನ್ನ ರಿಪೀಟ್ ಮಾಡ್ದಂಗಾಗುತ್ತೆ. ಈಗ ನಾವು ಮಗ್ಗಿ ಕಲಿತಿರ್ತೀವಿ ಸರ್, ಅವರಿಗೆ ಮಗ್ಗಿ ಬರ್ತಿರಲ್ಲ, ಅವ್ರಿಗೆ ಹೇಳ್ಕೊಡ್ತಾನೆ ನಾವು ನೆನಪು ಮಾಡ್ಕೊಂತೀವಿ ಸರ್. ಅದನ್ನ ಅವ್ರಿಗೆ ಹೇಳ್ಕೊಡ್ದಲ್ಲಿ ನಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಸರ್, ಮತ್ತೆ ನಾವು ಕಲ್ತಾಗುತ್ತೆ, ಅವ್ರಿಗೆ ಕಲಿಸ್ದಂಗಾಗುತ್ತೆ. ನಮ್ಮ ಜೋಡಿ ಎಲ್ಲರೂ ಕರ್ಕೊಂಡು ಹೋಗೋದಾಗುತ್ತೆ ಸರ್. ಮತ್ತೆ ನಮ್ಮ ಟೀಚರ್ಸ್ಗೂ ಖುಷಿ ಆಗುತ್ತೆ ಸರ್. ಇಲ್ಲ ನಾನು ಎಷ್ಟೇ ಕೆಲಸ ಇದ್ರು ನಮ್ಮ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ, ಅವರು ಇರೋ ಹಂತಕ್ಕಿನ ಅವರು ತಂದಿಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಸರ್. ಈ ಕಡೆ ಎಲ್ಲ ತರ ಪಾಠ ಮಾಡಕ್ಕೆ ಅದಕ್ಕೆ ಸಹವರ್ತಿ ಕಲಿಕೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಸರ್. ನಮ್ಮ ಸಹಪಾಠಿಗಳನ್ನೇ ಎಲ್ಲ ಕರ್ಕೊಂಡು ಹೋಗ್ಬೇಕು ಸರ್. ಇದನ್ನ ನಾವು ಸಹವರ್ತಿಕೆ ಅಂತ ಕರ್ಕೊಂಡು ಯಾರು ಅರ್ಥ ಮಾಡ್ಕೊಂತಿದ್ರು ಅವರು ಬೇರೆ ಮಕ್ಕಳಿಗೆ ವಿವರಿಸ್ತಿದ್ರು. ಮೊದಲು ಕಲಿಯೋದಕ್ಕೂ ಈ ಗುಂಪಿನಲ್ಲಿ ಸಹವರ್ತಿ ಕಲಿಕೆ ಮೂಲಕ ಕಲಿಯೋದಕ್ಕೂ ಏನಾದರೂ ಬದಲಾವಣೆ ಅನಿಸ್ತಾ ಇದೆಯಾ? ಇವಾಗ ಅವ್ರ ನಮ್ಮ ಫ್ರೆಂಡ್ಸ್ ಸರಿ ಗುಂಪು ಮಾಡಿದ್ರೆ ಅದ್ರೊಳಗೆ ಒಬ್ಬೊಬ್ರಿಗೆ ಸಂಕಲನ ಬರ್ತಿರಲ್ಲ, ವ್ಯವಕಲನ ಬರ್ತಿರಲ್ಲ, ಅಂತಾದ್ರು ಒಬ್ರು ಸಂಕಲನ ಬರ್ತಿರಲ್ಲ, ಅವ್ರದೊಂದು ಗುಂಪು ಮಾಡಿ ಅವ್ರದ್ದು ಸಂಕಲನ ಕೊಟ್ಟು 1 ವಾರದಲ್ಲಿ ಸಂಕಲನ ನಾವು ಕಲಿಸ್ಕೊಳ್ಳೋದ್ರಿಂದ ನಮ್ಮ ಸರ್ಗೆ ಖುಷಿ ಆಗ್ತದೆ ಸರ್. ಮತ್ತು ಸಂಕಲನ ಅವ್ರ ಬರ್ತಿರ ವಿಸ್ತೀರ್ಣ ಕಲಿಲಾಟ ಹೋಗೋದಂದ್ರೆ ಪೂರ್ಣಕೋನ 360 ಡಿಗ್ರಿಗೆ ಸಮನಾಗಿರುವ ಕೋನವನ್ನ ಪೂರ್ಣಕೋನ ಎನ್ನುತ್ತೇವೆ. ಒಂದು ಫುಲ್ ವೃತ್ತ ಆಗಿತ್ತಂದ್ರೆ ಅದಕ್ಕೆ ಪೂರ್ಣಕೋನ ಎನ್ನುತ್ತೇವೆ. ಅದು 360 ಡಿಗ್ರಿ ಇರುತ್ತೆ. ಕೋನ, ಲಂಬಕೋನ. ರೋಗಗಳು ಬರುತ್ತವೆ. ಅವುಗಳೆಂದರೆ ವಿಟಮಿನ್ ಎ, ಇರುಳು ಕುರುಳುತನ, ವಿಟಮಿನ್ ಬಿ, ಬೇರಿ ವಿಟಮಿನ್ ಸಿ, ಸ್ಕರ್ವಿ. ವಿಟಮಿನ್ ಇರುತ್ತೇನೆ. ನನ್ನ ಆಹಾರದ ಮೂಲಗಳೆಂದರೆ ಕಬ್ಬು, ಗೆಣಸು, ಕಾಳುಗಳಲ್ಲಿರುತ್ತೇನೆ. ನಾನು ಲಿಪಿಡ್ಗಳು ನನ್ನನ್ನು ಶಕ್ತಿ ಕೊಡುವ ಆಹಾರ ಎನ್ನುವರು. ನನ್ನನ್ನು ಹೆಚ್ಚಾಗಿ ಸೇವಿಸುವುದರಿಂದ ಬೊಜ್ಜು
-32 -9 × 6 -8 ಪ್ಲಸ್ -54 ಸಮವಾಗಿ ಬಂದರೆ ಅದು ಸಮವಿದೆ ಎಂದು ಅರ್ಥ. ಅದೇ ರೀತಿಯಾಗಿ ಸೆಂಟಿಮೀಟರ್, 1ರಿಂದ ನಾವು 2ಕ್ಕೆ ಬರಬೇಕಾದರೆ 10 ಮಿಲಿಮೀಟರ್ ಬೇಕಾಗುತ್ತದೆ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. ಎಲ್ಲರೂ ಮುಂದೆ ಎಲ್ಲರೂ ಅದನ್ನ ಮಾಡೆಲ್ನ ಎಕ್ಸ್ಪ್ರೆಸ್ ಮಾಡಿದ್ರು ಮತ್ತು ಅವರು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಇದರಿಂದ ನಾವು ಇನ್ನೂ ಒಂದು ಏನಾರು ಸ್ಟೇಜ್ ಕರೆಕ್ಟ್ ಬರುತ್ತಾ ನನಗೆ ಏನಾದ್ರು ಕಲಿಬೋದು ಮತ್ತು ಒಳ ಅರ್ಥವನ್ನು ನಾನು ಕಲ್ತಿದ್ದೇನೆ. ಇಲ್ಲಿ ಬಂದು ಎಲ್ಲ ಮಾತಾಡಿದ್ರು ನನ್ನ